ಹಲೋ ನಮಸ್ತೆ ಎಲ್ಲರಿಗೂ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಎಳ್ಳು ಮತ್ತು ಶೇಂಗಾನ ಉಪಯೋಗಿಸ್ಕೊಂಡು ಯಾವ ಥರ ಚಿಕ್ಕಿನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಬ್ಬದ ಸ್ಪೆಷಲ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ಮತ್ತು ತುಂಬ ಹೆಲ್ದಿ ಆದಂತಹ ರೆಸಿಪಿ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದು ಬೆಲ್ಲದ ಪಾಕ ಎಲ್ಲ ಕೆಲವನ್ನು ಮಾಡೋದಕ್ಕೆ ಕೆಲವೊಂದು ಟಿಪ್ಸನ್ನೆಲ್ಲ ಕೊಟ್ಟಿದ್ದೀನಿ ಇಲ್ಲಿ. ಇದನ್ನು ಫಾಲೋ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಈ ಥರದ ಕ್ರಂಚಿ ಆಗಿರುವಂತಹ ಚಿಕ್ಕಿನ ನೀವು ಕೂಡ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಳ್ಳು, ಆಮೇಲಿಂದ ಶೇಂಗಾ, ಬೆಲ್ಲ ಇವಿಷ್ಟನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಎಳ್ಳನ್ನು ತಗೊಂಡು ಹುರಿತಾ ಇದ್ದೀನಿ. ಇನ್ನು ಈ ಎಳ್ಳನ್ನು 3 ರಿಂದ 4 ನಿಮಿಷಗಳ ಕಾಲ ಹೀಗೇ ಹುರ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ತುಂಬ ಹುರ್ಕೊಂಡ್ರೆ ಡಾರ್ಕ್ ಕಲರಿಗೆ ಬಂದರೆ ಆಮೇಲೆ ಕಹಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇಷ್ಟ ಆದರೆ ಸಾಕು. ಆಮೇಲಿಂದ ತೆಗೆದು ತಟ್ಟೆಗೆ ಹಾಕೋಣ. ಇಲ್ಲಿ 1 ಕಪ್ ಆಗೋಷ್ಟು ಶೇಂಗಾನ ತಗೊಂಡಿದ್ದೀನಿ. ಇದು ಹುರಿದಿರುವಂತಹ ಶೇಂಗಾನ ನಾನಿಲ್ಲಿ ಇನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಹಸಿ ಶೇಂಗಾನ ತಗೊಳ್ತೀರಿ ಅಂತಾದರೆ ಅದನ್ನು ಸರಿಯಾಗಿ ಹುರ್ಕೊಂಡ ನಂತರ ನೋಡಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿರ್ಬೇಕು. ಇದನ್ನು ಹೊರಗಡೆ ಸಿಪ್ಪೆ ಎಲ್ಲ ತೆಗೆದು ಅರ್ಧ ಭಾಗದಷ್ಟೇ ಇದನ್ನು ಮಾಡಿ ಚಿಕ್ಕಿಗೆ ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಸ್ವಲ್ಪ ಅಷ್ಟೇ ಬಿಸಿ ಮಾಡಿದ್ದೀನಿ. ಬಿಸಿ ಮಾಡಿದ್ದನ್ನು ತೆಗೆದು ನಾನೀಗ ತಟ್ಟೆಗೆ ಹಾಕಿದ ನಂತರ ಆರಬೇಕಿದು. ಚೆನ್ನಾಗಿ ಆರಿದ ನಂತರ ಇದರ ಸಿಪ್ಪೆನೆಲ್ಲ ಬೇರೆ ಮಾಡ್ಕೊಳ್ಳೋಣ. ಈಗ ನೀವು ಕೈಯಲ್ಲಾದರೂ ಉಜ್ಜಿ ಇದನ್ನು ಸಿಪ್ಪೆನೆಲ್ಲ ಬೇರೆ ಮಾಡ್ಕೊಳ್ಬೋದು, ಅಥವಾ ಒಂದು ಕಾಟನ್ ಬಟ್ಟೆನ ತಗೊಂಡು ಅಲ್ಲಿ ಕೂಡ ಇದನ್ನು ಸಿಪ್ಪೆನ ತೆಗಿಬೋದು. ಇಲ್ಲಿ ಎಲ್ಲನ ಸಿಪ್ಪೆಯನ್ನು ತೆಗೆದು ಆಮೇಲೆ ಅರ್ಧ ಭಾಗದಾಗಿ ಮಾಡಿ ನಾನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವಾಗ ಹುರಿದಿಟ್ಟಂತಹ ಎಳ್ಳನ್ನು ಕೂಡ ನಾನು ಇದರ ಜೊತೆಗೇ ಹಾಕ್ತೇನೆ. ಈಗ ಇನ್ನು ಇದನ್ನು ತೆಗೆದು ಈಗ ಒಂದು ಸೈಡಿಗೆ ಇಡೋಣ. ಇಲ್ಲಿ ಈ ಥರದ ಅಚ್ಚು ಬೆಲ್ಲನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಡಾರ್ಕ್ ಕಲರಲ್ಲಿ ಬರುತ್ತೆ. ಪಾಕ ಬಂದಾಗ ನೀವು ಯೆಲ್ಲೋ ಕಲರ್ ಇದ್ದು ಬೆಲ್ಲನ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಲೈಟ್ ಕಲರ್ ಆಗಿ ಬರುತ್ತೆ. ನೀವು ಯಾವ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ಬೆಲ್ಲನ ಹೀಗೆ ಕುಟ್ಟಿ ನೋಡಿ, ಕುಟ್ಟಣಿಯಲ್ಲಿ ಕುಟ್ಟಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಈಗ ಅರ್ಧ ಕಪ್ ಆಗೋಷ್ಟು ಎಳ್ಳು, ಆಮೇಲಿಂದ 1 ಕಪ್ ಆಗೋಷ್ಟು ಶೇಂಗಾಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ತುಂಬ ಜಾಸ್ತಿ ಬೆಲ್ಲ ನಿಮಗೆ ಸಿಹಿ ಬೇಕು ಅಂತಂದರೆ ಸ್ವಲ್ಪ 1/4 ಕಪ್ ಅಷ್ಟಾದರೂ ಹಾಕ್ಕೊಳ್ಬೋದು. ಇಲ್ಲಿ ಮೀಡಿಯಮ್ ಆಗಿ ಸಿಹಿ ಬರುತ್ತೆ, ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಬಿಸಿಗೆ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ ನಂತರ ಆಗಲೇ ನಾವು ಹುಡಿ ಮಾಡಿದಂತಹ ಬೆಲ್ಲನ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ 2 ಸ್ಪೂನಿಂದ 3 ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿದರೆ ಸಾಕು. ತುಂಬ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಇದಕ್ಕೆ. ಇನ್ನೀಗ ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾನು ಇಲ್ಲಿ ಬೆಲ್ಲದ ಪಾಕನ ಮಾಡ್ತಾ ಇದ್ದೀನಿ. ಇನ್ನಿಲ್ಲಿ ರೌಂಡ್ ಶೇಪಲ್ಲಿ ಚಿಕ್ಕಿನ ತರೋದಕ್ಕೆ ನಾನಿಲ್ಲಿ ಬಳೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಗಾಜಿನ ಬಳೆಗಳು, ಅದು ಸರಿಯಾಗಿ ಇರಬೇಕು, ಸ್ವಲ್ಪನೂ ಬ್ರೇಕ್ ಆಗಿರಬಾರ್ದು. ಒಡೆದಿದೆಯಾ ಇಲ್ವಾ ಅಂತ ಒಮ್ಮೆ ನೋಡ್ಕೊಳ್ಳೋಣ. ಒಡೆದಿರುವಂತಹ ಬಳೆನ ತೆಗೆದು ಸೈಡಿಗೆ ಇಡೋಣ. ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈಗ ನೋಡಿ ಪ್ರತಿಯೊಂದು ಸರಿಯಾದ ಸೈಜನ್ನೇ ನಾನು ಆಯ್ಕೆ ಮಾಡಿಕೊಂಡು ಬಳೆಗಳನ್ನು ತಗೊಂಡು ಒಂದು ಸೈಡಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೊಳೆದು ಎಲ್ಲ ಅದನ್ನು ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಇನ್ನೀಗ ಚಿಕ್ಕಿಯನ್ನು ಹಾಕೋದಕ್ಕೆ ನಾನು ಬಟರ್ ಪೇಪರನ್ನು ತಗೊಂಡಿದ್ದೀನಿ. ಬಟರ್ ಪೇಪರಿಗೆ ಸ್ವಲ್ಪ ತುಪ್ಪನ ಹಚ್ಚಿ ಸೈಡಲ್ಲಿ ಎತ್ತಿಡ್ತೀನಿ. ಈಗ ನೋಡಿ ಇಲ್ಲಿ ಪಾಕ ಕೂಡ ಅಷ್ಟೇ, ಆಗಾಗ ಅದನ್ನು ನೋಡ್ತಾ ಇರೋಣ. ಸ್ವಲ್ಪ ಅಷ್ಟೇ ಪಾಕನ ತಟ್ಟೆಗೆ ಹಾಕ್ಕೊಂಡು ನೀರಲ್ಲಿ ನೋಡಿ ಈ ಥರ ಶೇಪ್ ತಂದಾಗ ಬಂದಿದೆ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಇನ್ನೂ ಇದು ಪಾಕ ಆಗಿಲ್ಲ ಅಂತ ಅರ್ಥ. ಇನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಮಾಡೋದ್ರಿಂದ ನಮಗೆ ಪಾಕ ಬಂದಾಗ ಗೊತ್ತಾಗುತ್ತೆ. ಈ ಥರ ಆಗಾಗ ಚೆಕ್ ಮಾಡ್ತಾ ಇದ್ದರೆ ಯಾವ ಟೈಮಲ್ಲಿ ಹೇಗೆ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ 2ನೇ ಬಾರಿಗೆ ನಾನು ಬೆಲ್ಲದ ಪಾಕನ ನೋಡ್ತಾ ಇದ್ದೀನಿ. ಈ ಥರ ನೀರಲ್ಲಿ ಹಾಕಿದಾಗ ಬಾಲ್ ಟೈಪಲ್ಲಿ ನಮಗೆ ಫಾರ್ಮ್ ಆಗಬೇಕು. ಅಲ್ಲಿ ತನಕ ಇದನ್ನು ಬೆಲ್ಲದ ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದು ನೋಡಿ ನೂಲಿನ ಹದಕ್ಕೆ ಇದೆ ಅಷ್ಟೇ, ಇನ್ನೂ ಸ್ವಲ್ಪ ಆಗಬೇಕಾಗಿದೆ. ಹೀಗೆ ಮುಟ್ಟಿದಾಗ ಇಷ್ಟು ಸಾಫ್ಟ್ ಆಗಿದೆ ಅಲ್ಲ, ಇಷ್ಟು ಸಾಫ್ಟ್ ಆಗಿರಬಾರ್ದು, ಗಟ್ಟಿಯಾಗಿ ಇರಬೇಕು. ಅಲ್ಲಿ ತನಕ ಇದನ್ನು ನಾವೀಗ ಪಾಕನ ಮಾಡ್ಕೊಳ್ಳೋಣ. ಇದು ಇನ್ನು 5 ನಿಮಿಷ ಇದೆ ಅಂದಾಗ ನೋಡಿ ಇಲ್ಲೀಗ ಬಳೆಗಳನ್ನೆಲ್ಲ 1 ಬೈ 1 ಅರೇಂಜ್ ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ಇಲ್ಲಿ ಚಿಕ್ಕಿಗೆ ಸ್ವಲ್ಪ ಫ್ಲೇವರಿಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಅಥವಾ ಪ್ಲೇನ್ ಆಗಿ ಹಾಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಏಲಕ್ಕಿ ಪೌಡ್ರನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಮ್ಮೆ ಇದನ್ನು ನೀರಿಗೆ ಹಾಕ್ಬಿಟ್ಟು ನೋಡೋಣ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಬೆಲ್ಲ.
ಇನ್ನು ಸಾಫ್ಟ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಬೆಲ್ಲದ ಪಾಕ ಆಗೋದಕ್ಕೆ ಬಿಡಬೇಕಾಗುತ್ತೆ. ಇನ್ನು ನೋಡಿ ಕೈಯಲ್ಲಿ ಮುಟ್ಟಿದಾಗ ಈ ಥರ ಸಾಫ್ಟ್ ಆಗಿಯೇ ಇದೆ. ಇನ್ನು ಸ್ವಲ್ಪ ಹೊತ್ತು ಹಾಗೇ ಬಿಡ್ತೀನಿ ಇದನ್ನು. ಫೈನಲಿ ನಾವು ಚೆಕ್ ಮಾಡೋಣ ಬೆಲ್ಲದ ಪಾಕ ಬಂದಿದೆ ಇಲ್ವೋ ಅಂತ ಒಂದು ಸಲ ನೋಡ್ಕೊಂಡು ಬರೋಣ. ಸರಿಯಾದ ರೀತಿಯಲ್ಲಿ ಬಾಲ್ ಟೈಪಲ್ಲಿ ಫಾರ್ಮ್ ಆಗ್ತಿದೆ ಅಥವಾ ಗಟ್ಟಿಯಾಗಿ ಬರ್ತಿದೆ ಅಂತಂದರೆ ಬೆಲ್ಲದ ಪಾಕ ಸರಿಯಾಗಿ ಆಗಿದೆ ಅಂತ ಅರ್ಥ. ಇನ್ನು ನೀರೊಳಗಡೆ ನಾವು ಅದನ್ನು ಹಾಕಿದಾಗ ಕೂಡ ಟಣ್ಣಂತ ಶಬ್ದ ಕೇಳಿದರೆ ಅದು ಸರಿಯಾದ ಪಾಕಕ್ಕೆ ಬಂದಿದೆ ಅಂತ ಲೆಕ್ಕ. ನಾವಿನ್ನು ಇದನ್ನು ತಡ ಮಾಡದೆ ಇನ್ನೀಗ ಆಗ ಹುರಿದಿಟ್ಟಂತಹ ಎಳ್ಳು ಆಮೇಲಿಂದ ಶೇಂಗಾನ ಇನ್ನೀಗ ಹಾಕ್ತಾ ಬರಬೇಕು. ಶೇಂಗಾ ಆಮೇಲಿಂದ ಎಳ್ಳನ್ನು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಕಲರ್ ನೋಡಿ ಡಾರ್ಕ್ ಕಲರಲ್ಲಿ ಬಂದಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕ್ರಂಚಿಯಾಗಿ ಕೂಡ ಬರುತ್ತೆ. ಈ ಥರ ಮಾಡೋದ್ರಿಂದ ಪಕ್ಕ ಮಾರ್ಕೆಟ್ ಸ್ಟೈಲಲ್ಲೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಬೇಗ ಖಾಲಿ ಮಾಡಿಬಿಡ್ತಾರೆ ಇದನ್ನು. ಹೆಲ್ತಿಗೂ ಬಹಳನೇ ಒಳ್ಳೆಯದು. ವಾರಕ್ಕೊಂದ್ಸಲಿ ಅಥವಾ ತಿಂಗಳಲ್ಲೊಂದು 2 ಸರಿ ಇದನ್ನೆಲ್ಲ ಮಾಡಿಕೊಂಡು ತಿನ್ಬೋದು. ಇನ್ನೀಗ ನೋಡಿ ಇದನ್ನು ಕೆಳಗಡೆ ತೆಗ್ದಿದ್ದೀನಿ. ತೆಗೆದ ನಂತರ ನೋಡಿ ಪ್ರತಿಯೊಂದು ಬಳೆಗಳ ಮೇಲೆ ಇದನ್ನು ಹೀಗೆ ಹಾಕ್ತಾ ಬರ್ತೀನಿ. ಬಿಸಿ ಇರುವಾಗಲೇ ಈ ಥರ ಪ್ರೊಸೆಸನ್ನು ಮಾಡಬೇಕು. ತುಂಬ ತಣ್ಣಗಾದ ನಂತರ ಇದನ್ನು ಮಾಡೋದಕ್ಕೆ ಬರಲ್ಲ. ನೋಡಿ ಪ್ರತಿಯೊಂದು ಬಳೆಗಳ ಮೇಲೆ ಈ ಥರ ಶೇಪ್ ಕೊಡ್ತಾ ಇದ್ದೀನಿ ತಂದು. ಇದು ತುಂಬ ಸುಲಭ ವಿಧಾನದಲ್ಲಿ ಈ ಥರ ರೌಂಡ್ ಶೇಪಲ್ಲಿ ತರ್ಬೋದು. ಇದು ಗಾಜಿನ ಬಳೆಗಳಾದ್ರಿಂದ ಯಾವ ಬಳೆಗಳು ಕೂಡ ಒಡೆದು ಹೋಗಿರಬಾರ್ದು. ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇನ್ನು ಇದನ್ನು ಹಾಕಬೇಕಾದ್ರೆ ಕೂಡ ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಪ್ರಮಾಣನ ತೆಕ್ಕೊಂಡು ಇದನ್ನು ಹಾಕ್ತಾ ಬರಬೇಕು. ಆಮೇಲೆ ಕೈಯಿಂದ ಈ ಥರ ಪ್ರೆಸ್ ಮಾಡುವಾಗ ತುಂಬ ಜಾಸ್ತಿ ಒತ್ತಿ ಪ್ರೆಸ್ ಮಾಡಿದರೆ ಬಳೆಗಳೆಲ್ಲ ಒಡೆದು ಹೋಗ್ಬೋದು. ಗಾಜಿನ ಬಳೆಗಳಾದ್ರಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ನೋಡಿ ಕೈಗೆ ಈ ಥರ ತುಪ್ಪದ ಕೈ ಮಾಡಿಕೊಂಡು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇದು ಮಾಡೋದ್ರಿಂದ ಹದವಾಗಿ ಪ್ರೆಸ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿದರೆ ಕೂಡ ಇದು ತುಂಬ ಗಟ್ಟಿಯಾಗಿ ಫಾರ್ಮ್ ಆಗಿ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ನೋಡಿ ಇಷ್ಟು ಲೈಟಾಗಿ ಪ್ರೆಸ್ ಮಾಡೋದ್ರಿಂದ ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಪ್ರತಿಯೊಂದನ್ನು ಕೂಡ ಶೇಪ್ ಕೊಟ್ಟಾಯಿತು ಅಂದಾಗ ಇನ್ನಿದನ್ನು ಗಾಜಿನ ಬಳೆಗಳಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಬಳೆಗಳಿಂದ ಸಪ್ರೇಟ್ ಮಾಡ್ಕೊಳ್ಳುವಾಗಲೂ ಹಾಗೆಯೇ ತುಂಬ ಜಾಸ್ತಿ ಇದನ್ನು ಫೋರ್ಸ್ ಆಗಿ ನಾವು ತೆಗೆಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ಲೈಟಾಗಿ ಇದನ್ನು ಪ್ರೆಸ್ ಮಾಡೋದ್ರಿಂದ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಹೊರಗಡೆ. ನೀವು ಬಳೆಗೆ ಬೇಕಿದ್ರೆ ತುಪ್ಪನ ಕೂಡ ಸವರ್ಬೋದು. ಸೈಡಿಂದ ಇದನ್ನು ಬಿಟ್ಕೊಂಡು ಬರಲ್ಲ, ಅದು ಗಟ್ಟಿಯಾಗಿ ಕುತ್ಕೊಳ್ತಿದೆ ಅಂತ ಅಂದಾಗ ಸ್ವಲ್ಪ ತುಪ್ಪನ ಕೂಡ ಸವರ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಅಥವಾ ನಿಮಗೆ ಈ ಶೇಪಲ್ಲಿ ಬೇಡ, ಸ್ಕ್ವೇರ್ ಶೇಪಲ್ಲಿ ಆಗ್ತಿದೆ ಅಂತಂದರೆ ಹಾಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ. ಈ ಥರ ವಿಧಾನದಲ್ಲಿ, ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನು ಇದನ್ನು ಸ್ಟೋರ್ ಮಾಡಿ ಕೂಡ 15 ದಿವಸ ಅಥವಾ ಒಂದು 20 ದಿವಸ ಎಲ್ಲ ಹಾಗೇ ಇಟ್ಕೊಂಡು ಕೂಡ ತಿನ್ಬೋದಾಗಿದೆ. ತುಂಬಾ ಕ್ರಂಚಿಯಾಗಿ ಹಾಗೇ ಉಳಿದಿರುತ್ತೆ. ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಈ ಥರದ ಚಿಕ್ಕಿನೆಲ್ಲ ಆಗಾಗ ಮಾಡ್ತಾನೆ ಇರ್ಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು. ಇನ್ನು ಬೆಲ್ಲನ ಹಾಕಿ ಮಾಡಿರೋದ್ರಿಂದ ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಮನೆಯಲ್ಲಿ ಯಾರು ಬೇಕಾದರೂ ಇದನ್ನು ತಿನ್ಬೋದಾಗಿದೆ. ಚಿಕ್ಕಿನ ಹೇಗೆ ಮನೆಯಲ್ಲಿ ಸುಲಭವಾಗಿ ತಯಾರು ಮಾಡ್ಬೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.